ಹೆಲೋ ನಮಸ್ಕಾರ, ಹೇಗಿದ್ದೀರಾ? ನಾನಿವತ್ತೊಂದು ಸಿಂಪಲ್ ಎಸ್ ಆರ್ ನೋ ರೀಡಿಂಗ್ ಮಾಡ್ತೀನಿ ಆ್ಯಂಡ್ ಕ್ಯಾಂಡಲ್ನ ಜೊತೆಗೆ. ಓಕೆ, ನಾನು ಇಂಗ್ಲೀಷ್ ವಿಡಿಯೋನಲ್ಲೂ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೂ ಒಮ್ಮೆ ಹೇಳ್ತೀನಿ. ಈ ಕ್ಯಾಂಡಲ್ ನಾನು ನಿಮ್ಗೆ ಒಳ್ಳೆಯದಾಗಲಿ ಅಂತ ನಿಮ್ಮ ಹೆಸರಲ್ಲಿ, ನನ್ನ ಸಬ್ಸ್ಕ್ರೈಬರ್ಸ್ ಹೆಸರಲ್ಲಿ, ಮುಂದಕ್ಕೆ ಬರೋರು, ಮುಂದೆ ನಮ್ಮ ಫ್ಯಾಮಿಲಿ ದೊಡ್ಡದಾದಾಗ ಮುಂದಕ್ಕೆ ಬರೋ ಸಬ್ಸ್ಕ್ರೈಬರ್ ಎಲ್ಲರ ಹೆಸರಲ್ಲೂ ಇದೊಂದು ಕ್ಯಾಂಡಲ್ ಹಚ್ತೀನಿ ನಾನು. ಫಾರ್ ನಾವು ನೀವು ನಿಮ್ಗೆ ಏನೇ ವಿಶ್ ಇದ್ರೂ ಈ ಕ್ಯಾಂಡಲ್ನ ಒಂದ್ಸತಿ ನೋಡಿಕೊಂಡು ನೀವು ನಿಮ್ಮ ವಿಶ್, ಆಸೆ, ಎಸ್ ಆರ್ ನೋ ಕ್ವೆಶನ್ ರೀತಿಯಿಂದ ನೀವು ಒಮ್ಮೆ ಕ್ವೆಶನ್ ಮಾಡಿ ಆ್ಯಂಡ್ ನಾನು ಅದಕ್ಕೆ ಕಾರ್ಡ್ಸ್ ಮೂಲಕ ನಿಮ್ಗೆ ಆನ್ಸರ್ ಕೊಡ್ತೀನಿ. ಆ್ಯಂಡ್ ನಾನು ಈ ಕ್ಯಾಂಡಲ್ನ ಆರ್ಸೋಕ್ಕೆ ಹೋಗಲ್ಲ, ಇದು ಹಾಗೆ ಪೂರ್ತಿ ಕಂಪ್ಲೀಟಾಗಿ ಅದಾಗದೇ ಆಫ್ ಆಗೋ ತನಕ ನಾನು ಹಾಗೆ ಒಂದು ನೈಟ್ ಆದರೂ ಪರವಾಗಿಲ್ಲ, ಅದ್ರ ಪಾಡಿಗೆ ಅದು ಬರ್ನ್ ಆಗ್ತಾ ಇರುತ್ತೆ, ಆಗಲಿ. ಓಕೆ, ನಾನು ಆಫ್ ಮಾಡೋಕ್ಕೆ ಹೋಗಲ್ಲ. ಈ ಕ್ಯಾಂಡಲ್ ನಾನು ಇಂಗ್ಲೀಷ್ದು ಮಾಡಿದಾಗ ಹಚ್ಚಿದ್ದು, ಇದು ನಿಮ್ಗೆ ಹಚ್ತೀನಿ ಕನ್ನಡದಲ್ಲಿ. ಸೊ ದಯವಿಟ್ಟು ನಿಮ್ಮ ಕನಸು, ನಿಮ್ಮ ಇಷ್ಟ, ನಿಮಗೇನು ಬೇಕು, ನಿಮ್ಮ ಕನಸು ಏನಿದೆ ಅದನ್ನೆಲ್ಲ ಹೇಳ್ಕೊಡಿ ಒಮ್ಮೆ. ಆ್ಯಂಡ್ ನಿಮ್ಮ ಕ್ವೆಶನ್ಸ್ ಅದಕ್ಕೆ ರಿಲೇಟೆಡ್ ಕೂಡ ಕಾರ್ಡ್ ನೋಡ್ಕೊಂಡು ಹೇಳ್ಕೊಳ್ಳಿ ಒಮ್ಮೆ. ಟು 1 0. ಓಕೆ, ಥ್ಯಾಂಕ್ ಯು. ನಾನು ಇವಾಗ ನಿಮ್ಮ ಕ್ಯಾಂಡಲ್ ಲೈಟ್ ಹಚ್ತೀನಿ, ಒಂದು ನಿಮಿಷ. ಓಕೆ, ಸೊ ನಾನು ನಿಮ್ಮ ಕ್ಯಾಂಡಲ್ ಹಚ್ಚಿದ್ದೀನಿ ಇಲ್ಲಿ, ಅದಾಗದೇ ಉರಿತಾ ಇರಲಿ, ನಾನು ಆಫ್ ಮಾಡೋಕ್ಕೆ ಹೋಗಲ್ಲ. ನಿಮ್ದೇನೇ ಪ್ರಶ್ನೆ ಇದ್ದರೂ ನಾನು 5 ಕಾರ್ಡ್ ತಗೊಂಡು ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ಒಂದು ಸತಿ ನಿಮ್ಮ ಕ್ವೆಶನ್ ಮನಸ್ಸಲ್ಲಿ ರಿಪೀಟ್ ಮಾಡ್ತಾಯಿರ್ರಿ. ಥ್ಯಾಂಕ್ ಯು. ಅಡಚಣೆ ಇಲ್ಲ ಅಂತ ಬಂತು. ಅಡಚಣೆ ಇಲ್ಲ, ಒಳ್ಳೆಯದೇ. ಅಡಚಣೆ ಇಲ್ಲ ಅಂತ ಬಂತು. ಎಸ್. ಸೊ ನಿಮ್ಮ ಆನ್ಸರ್ ಎಸ್ ಅಂತ ಬರ್ತಿದೆ ಆಲ್ರೆಡಿ. ಓಕೆ, ನೋಡೋಣ. 5 ಆಫ್ ಸ್ವೋರ್ಡ್ಸ್. ಸರಿ, ಅಡಚಣೆ ಇಲ್ಲ. ಓಕೆ, ಏನು ಮಾಡಬೇಕು ಗೊತ್ತಾಯ್ತು. ಪೇಜ್ ಆಫ್ ಸ್ವೋರ್ಡ್ಸ್. ಆ್ಯಂಡ್ ವಿ ಹ್ಯಾವ್ ದ ಕ್ವೀನ್ ಆಫ್ ಕಪ್ಸ್. ಓಕೆ, ಸೊ ಇಲ್ಲಿ ನಿಮ್ಮ ಆನ್ಸರು ಆ್ಯಕ್ಚುಲಿ ನಿಮ್ಮ ಮನಸ್ಸು ಮೇಲೆ ಡಿಪೆಂಡ್. 5 ಕಾರ್ಡ್ಸ್ ಅಲ್ವೇ ಹೇಳಿದ್ದು ನಾನು. ಐ ಆಮ್ ಸೋ ಸಾರಿ, ಒಂದು ನಿಮಿಷ. 6 ಆಫ್ ವಾಂಡ್ಸ್. ಓಕೆ, ಆ್ಯಂಡ್ ವಿ ಹ್ಯಾವ್ 7 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಅದೇ ನಿಮ್ಮ ಆನ್ಸರು. ಅಡಚಣೆ ಏನೂ ಇಲ್ಲ, ಆಯಿತಾ? ಬಟ್ ಸ್ವಲ್ಪ ಟೈಮ್ ಬೇಕು. ಸದ್ಯಕ್ಕೆ ನಿಮ್ಮ ಆನ್ಸರ್ ಎಸ್ ಅಂತಲೂ ಹೇಳ್ತೀನಿ ಮತ್ತು ಮೇ ಬಿ ಅಂತ ಕೂಡ ಹೇಳ್ತೀನಿ. ಓಕೆನಾ? ಈ ಒಂದು 6 ಆಫ್ ವಾಂಡ್ಸ್ ಸಕ್ಸಸ್ ಕಾರ್ಡ್ ಆಗಿದ್ರು ಅವ್ರು ಒಂಥರ ಬ್ಯಾಗೇಜ್ ಒಂದು ಕ್ಯಾರಿ ಮಾಡ್ತಾಯಿದ್ದಾರೆ, ಮುಂದಕ್ಕೆ ನಡೀತಾ ಇದ್ದಾರೆ, ಬಟ್ ಬ್ಯಾಗೇಜ್ ಕ್ಯಾರಿ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಅಡ್ವೈಸ್ ಆಗಿ ನಾನು ನಿಮಗೆ ಬ್ಯಾಗೇಜ್ ಹಿಂದೆ ಏನಾಯಿತು, ಮೋಸ ಮಾಡಿರೋದಾಗಲಿ ಅಥವಾ ನೀವೇ ನಿಮಗೆ ನಾಲೆಜ್ ಇಲ್ದಿರ ನೀವು ದಾರಿ ತಪ್ಪಿದಾಗಲಿ, ಅಥವಾ ನಿಮಗೆ ನಂಗೊಂಥರ ಹೆಂಗೆ ಅನಿಸುತ್ತೆ, ನಮ್ಮದವರೇ ನಿಮಗೆ ಮೋಸ ಮಾಡಿದ್ರು ಅಂತ, ಅಥವಾ ನಮ್ಮದವರೇ ನಿಮ್ಮದೇನೋ ಒಂದು ಐಡಿಯಾ, ಒಂದೇನೋ ಸ್ಟೀಲ್ ಮಾಡಿದ್ರು ಅಂದ್ಬಿಟ್ಟು. ಆ್ಯಂಡ್ ಅವಾಗಿಂದ ನೀವು ಸ್ವಲ್ಪ ನಿಮ್ಮ ಎಮೋಷನ್ಸ್ನ ತುಂಬ ಪ್ರೊಟೆಕ್ಟಿವ್ ಆಗಿದ್ದೀರ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಯಾರಿಗಾದ್ರೂ ಜಾಗ ಕೊಡೋ ಮುನ್ನ, ಯಾರೇ ಆಗಿರಲಿ, ರಿಲೇಟಿವ್ಸ್ ಆಗಿರಲಿ, ಕಸಿನ್ಸ್ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಮನಸ್ಸಿನಲ್ಲಿ ಜಾಗ ಕೊಡೋ ತನಕ ನೀವು ಕೊಡೋ ಮುನ್ನ ನೀವು ತುಂಬ ಯೋಚನೆ ಮಾಡ್ತೀರ. ಬಿಕಾಸ್ ಆಫ್ ದಿಸ್, ಇದು ಮೇಯ್ನ್ಲಿ ಇದು ಪಾಸ್ಟಲ್ಲಿ ಆಗಿರೋ ಅಂಥದ್ದು. ಆ್ಯಂಡ್ ಇದರಿಂದ ನಿಮಗೆ ಮೆಂಟಲ್ ಫಾಗ್ ಒಂಚೂರು ಆಗಿರುತ್ತೆ. ಆದರೂ ನೀವು ನಿಮ್ಮ ಎಮೋಷನ್ಸ್ ಫಸ್ಟು, ನನ್ನ ಎಮೋಷನ್. ಬಟ್ ಡೆಫಿನೆಟ್ಲಿ ಹೇಳ್ತೀನಿ, ನಿಮಗಿದು ಆನ್ಸರ್ ಆಗೇ ಆಗುತ್ತೆ ಅಂತ ಬರ್ತಿದೆ. ಬಟ್ ಇವಾಗ ಸದ್ಯಕ್ಕಲ್ಲ ಅಂತ ಕೂಡ ಬರ್ತಾಯಿದೆ. ಸೊ ನಿಮ್ಮ ಎಮೋಷ್ನಲ್ಲಿ ನೀವು ಎಲ್ರಿಗೂ ನೀವು ನಿಮ್ಮ ಎಮೋಷ್ನಲ್ಲಾಗಿ ನಿಮ್ಮ ಮನಸ್ಸಿನಲ್ಲಿರೋ ಮಾತನ್ನ ನೀವು ಹೇಳ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ತುಂಬ ಸೆಲೆಕ್ಟಿವ್. ಬಿಕಾಸ್ ನಿಮಗೆ ಪುನಃ ಹರ್ಟ್ ಆದರೆ ಅನ್ನೋದೊಂದು ಭಯ. ನಿಮಗೆ ತುಂಬ ಪಿತೃಗಳಿದ್ದಾರೆ, ನಿಮ್ಮನ್ನ ರಕ್ಷಿಸ್ತಾ ಇದ್ದಾರೆ, ನೋಡ್ಕೊತಾ ಇದ್ದಾರೆ. ಆ್ಯಂಡ್ ನಿಮ್ಮ ರಿಸೋರ್ಸಸ್ ಅಂದರೆ ನೀವು ಹೆಂಗೆ ಸಕ್ಸಸ್ ಆಗ್ತಾಯಿದ್ದೀರ ಅನ್ನೋದನ್ನು ಯಾರಿಗೂ ಜಾಸ್ತಿ ಹೇಳೋಕ್ಕೆ ಹೋಗ್ಬಿಡಿ. ಏನೇ ಕೆಲಸ ಮಾಡಿದ್ರೂ ಕನ್ಸಿಸ್ಟೆಂಟಾಗಿ ಮಾಡಿ, ಅರ್ಧಕ್ಕೆ ಬಿಟ್ಬಿಡಬಾರ್ದು ಅಂತೆ. ಅರ್ಧ ಮಾಡಿ ಬಿಡಬಾರ್ದು, ಅಥವಾ 80% ಮಾಡಿ ಬಿಡಬಾರ್ದು.
ಒಂದು 70% ಮಾಡಿ ಬಿಡಬಾರ್ದು. ಎಕ್ಸ್ಪೆಕ್ಟು ಮಾಡಬಾರ್ದು ರಿಸಲ್ಟ್ನ. ಓಕೆ, ನೀವು ಎಕ್ಸ್ಪೆಕ್ಟ್ ಮಾಡಿಕೊಂಡ್ರೆ ಆ ವೇಟಿಂಗ್ ಎನರ್ಜಿ ಇರುತ್ತೆ. ಆ ವೇಟಿಂಗ್ ಎನರ್ಜಿಯಿಂದ ನೀವು ಇನ್ನೂ ಬ್ಯಾಕ್ ಹೋಗ್ತೀರಾ ಹೊರತು ಲೈಫ್ನಲ್ಲಿ ಸ್ವಲ್ಪ ಮುಂದೆ ಹೋಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದರೆ ಸೆಟ್ಲಾಗೋಕ್ಕೆ ಟೈಮ್ ಹಿಡಿಯುತ್ತೆ. ಸೊ ಬಿ ಕನ್ಸಿಸ್ಟೆನ್ಸಿ ಇಲ್ಲಿ ಒಂದು ಸೀಕ್ರೆಟ್ ಅಂದರೆ ನಾನು ನಿಮಗೆ ಕನ್ಸಿಸ್ಟೆನ್ಸಿ ಮತ್ತು ಆಕ್ಸೆಪ್ಟೆನ್ಸ್ ಮೋಡ್ಗೆ ಹೋಗಿ. ಡಿನಯಲ್ನಲ್ಲಿದ್ದರೆ ನನಗೆ ಇವ್ರು ಮೋಸ ಮಾಡಿದ್ರು, ನಾನು ಈ ಥರ ನಾನು ಈ ಡೇಟ್ ಬಂದರೆ ಅಥವಾ ಈ ಮಂತ್ ಬಂದರೆ ಹೋದ ವರ್ಷ ಹಂಗಾಯಿತು, ಅಥವಾ ಸೇಮ್ ಡೇಟ್ ಈ ವರ್ಷ ಬಂದರೆ ನಿಮಗೇನೋ ಒಂದು ಟ್ರಿಗರ್ ಆಗುತ್ತೆ ಅನಿಸುತ್ತೆ, ಎಮೋಷ್ನಲಿ ಡಿಸ್ಟರ್ಬ್ ಆಗೋವಂಥದ್ದು. ಸೊ ಅದನ್ನು ಲೆಟ್ ಗೋ ಮಾಡಿ. ಇನ್ಮೇಲೆ ನಿಮ್ಗೆ ಯಾರೂ ಎಮೋಷನ್ಸ್ನಲ್ಲಿ ಹರ್ಟ್ ಮಾಡಲ್ಲ. ಬಿಕಾಸ್ ನೀವು ಎಷ್ಟು ನೋಡಿದ್ದೀರ ಅಂದರೆ ನಿಮಗೆ ಪಿತೃ ಬಂದಿದ್ದಾರೆ, ಈಶ್ವರ ಬಂದಿದ್ದಾರೆ, ಏಂಜಲ್ಸ್ ಇದ್ದಾರೆ, ಆಮೇಲೆ ತುಂಬ ಕಷ್ಟಪಟ್ಟು ನೀವು ಇವಾಗ ಸ್ವಲ್ಪ ಎಮೋಷ್ನಲಿ ಸ್ಟೇಬಲ್ ಆಗಿದ್ದೀರಾ. ನೆಕ್ಸ್ಟು ವಿಕ್ಟ್ರಿ ನೋಡ್ತೀರಾ. ಓಕೆ, ವಿತ್ ದಿಸ್ ಕಾರ್ಡ್ ನಾನು ಹೇಳ್ತೀನಿ ನಿಮಗೆ ವಿಕ್ಟ್ರಿ ಜಾಬ್ ಫೀಲ್ಡಲ್ಲಿ ಅಂತ ಬಂತು, ಕರಿಯರ್ ಅಥವಾ ಜಾಬ್ ಫೀಲ್ಡ್ ಅಂತ ಬಂತು. ನೀವು ಸಕ್ಸಸ್ ನೋಡ್ತೀರಾ. ಬಟ್ ಈ ಬ್ಯಾಗೇಜ್ ಇದೆಯಲ್ವಾ, ಏನಾಯಿತು ಅಂತ, ಮತ್ತು ನಿಮಗೆ ಗೊತ್ತಿಲ್ಲದಿರೋಂಥದ್ದು ಸ್ವಲ್ಪ ಆ್ಯಕ್ಚುಲಿ ಇಲ್ಲಿ ನೀವು ಎಡುವುದ್ರಿ. ಏನಕ್ಕೆ ಅಂತಂದರೆ ನಿಮಗೆ ಕಂಪ್ಲೀಟ್ ನಾಲೆಜ್ ಇರಲಿಲ್ಲ. ಎಷ್ಟು ಗೊತ್ತೋ ಸಾಕು, ನಂಗೆ ಜಾಸ್ತಿ ಗೊತ್ತು ಅಂತ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಓವರ್ ಕಾನ್ಫಿಡೆಂಟ್. ಅದರಿಂದನೂ ನಿಮ್ಗೆ ಸ್ವಲ್ಪ ದಾರಿ ಅಂದರೆ ಹಿಂದೆ ತಿರುಗಿ ನೋಡೋದು, ಮುಂದೆ ಹೋಗೋದು ಮುನ್ನ, ಅದೊಂದು ಅಭ್ಯಾಸ ಥರ ಅಂದರೆ ಆ ಭಯಕ್ಕೆ ಹಂಗೆ ಅನಿಸ್ಬಿಡುತ್ತೆ. ಬಟ್ ಮುಂದಕ್ಕಂತೂ ವಿಕ್ಟ್ರಿ 100% ಇದೆ ನಿಮ್ಗೆ. ಇದರಿಂದ ಈ ಎಸ್ ಆ್ಯಂಡ್ ಮೇ ಬಿ ಎರಡೂ ಮಿಕ್ಸ್ ಹೇಳ್ತೀನಿ ನಾನು ನಿಮ್ಮ ರೀಡಿಂಗಲ್ಲಿ. ಬೇರೆ ಟ್ಯಾರೋ ರೀಡರ್ಸ್ ನೋಡಿದ್ರೆ ನೀವು ಈ ಕಾರ್ಡ್ನ ನೋಡಿ ಎಸ್ ಅಂತಾರೆ, ಬಟ್ ಇಟ್ಸ್ ಆ್ಯಕ್ಚುಲಿ ಬೇರೆ. ಆ್ಯಂಡ್ ಪಿತೃ ಕ್ಯಾಂಡಲ್ ಫ್ಲೇಮ್, ಎಸ್, ಪಿತೃನ ನೀವು ಚೆನ್ನಾಗಿ ಅಂದರೆ ಅವ್ರಿಗೆ ಪೂಜೆ ಮಾಡೋದು, ನೆನೆಸ್ಕೊಳ್ಳೋದು, ನಿಮ್ಮ ಕೈಲಾದ ತರ್ಪಣ ಬಿಡಿ ಅಂತ ಹೇಳ್ತಾರೆ. ತರ್ಪಣ ಬಿಡಿ ಬೆಸ್ಟ್ ಎವ್ರಿ ಡೇ ಇನ್ ದ ನೇಮ್ ಆಫ್ ಪಿತೃ. ಬಿಕಾಸ್ ಈ ಸಕ್ಸಸ್ ಮತ್ತು ಕಾನ್ಸ್ಟೆಂಟ್ ಇದು ಟಾಪ್ ಆಫ್ ದ ಡೇಕಲ್ಲೂ ಬ್ಯಾಲೆನ್ಸ್ ಅಂತಲೇ ಇದೆ. ಸೊ ನಿಮ್ಗೆ ಅಬಿಲಿಟಿ ಇದೆ, ವಿನ್ ಆಗೋವಂಥ ವಿಕ್ಟ್ರಿ ಇದೆ. ಬಟ್ ಬ್ಯಾಗೇಜ್ ಮಾತ್ರ ನೀವು ಡ್ರಾಪ್ ಮಾಡಬೇಕು ಅಷ್ಟೇ. ಹಿಂದೆ ಆಗಿದ್ದು ಮೋಸ ಹಿಡ್ಕೊಂಡು ಮುಂದೆ ನಡೆಯೋದು ಬೇಡ. ಡೆಫಿನೆಟ್ಲಿ ಬ್ಯಾಲೆನ್ಸ್ ಇದೆ. ಒಂದು ಶಾಕಿಂಗ್ ಈವೆಂಟ್ ಆಯಿತು, ಅದೇ ಸ್ವಲ್ಪ ಭಯ ಆಗುತ್ತೆ ನಿಮಗೆ, ಹೆದರಬೇಡಿ. ಪಿತೃ ಶಾಂತಿ ಏನು ಮಾಡಬೇಕಂದ್ರೆ ಸ್ವಲ್ಪ ರೈಸ್ ತೊಗೊಳ್ಳಿ ಮತ್ತು ಕಪ್ ಎಳ್ಳು ಬರುತ್ತಲ್ಲ ಅದನ್ನು ತೊಗೊಂಡು ಒಂದು ಬಟ್ಲಲ್ಲಿ ಇದೆಲ್ಲ ಪಿತೃಗಳಿಗೆ ಅಂತ ಹೇಳ್ಬಿಟ್ಟು ಒಂದು ಬಟ್ಲಲ್ಲಿ ನೀವು ತರ್ಪಣ ಬಿಡೋಂಗೆ ಬಿಟ್ಬಿಡಿ. ಆಮೇಲೆ ಆ ನೀರನ್ನ ತೊಗೊಂಡೋಗಿ ಬೇಕಿದೆ ಗಿಡಕ್ಕೆ ಹಾಕ್ಬೋದು, ಇಲ್ಲ ಆಚೆ ಕಡೆ ಮರಕ್ಕೆ ಹಾಕ್ಬೋದು, ಎಲ್ಲೂ ಬೇಡ ಅಂದರೆ ಅಡುಗೆ ಮನೆ ಬೇಸಿನಲ್ಲೂ ಹಾಕ್ಬೋದು. ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ನೀವು ದಿನ ಬೇಕಿದ್ರೂ ಮಾಡಿದ್ರೂ ಒಳ್ಳೆಯದೇ. ಬಿಕಾಸ್ ಇಲ್ಲಿ ನಿಮ್ಮ ಗೈಡೆನ್ಸ್ಗೆ ಪಿತೃ ಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ, ಓಕೆ. ನೀವು ಇದು ಮಾಡ್ತಾ ನಿಮ್ಗೆ ಅಬ್ರಾಡ್ ಟ್ರಾವೆಲ್ ಮಾಡೋ ಅಂಥದ್ದು ಒಂದು ಚಾನ್ಸ್ ಬರುತ್ತೆ ಅಂತೆ. ಬಿಕಾಸ್ ಪಿತೃಶಾಂತಿ ಆಗ್ತಿದೆ ಅಂದ್ಬಿಟ್ಟು ನೀವು ಇದು ಮಾಡಿ ದಯವಿಟ್ಟು ಒಳ್ಳೆಯದಾಗುತ್ತೆ. ಕ್ಯಾಂಡಲ್ ಕನ್ಫರ್ಮೇಷನ್ ಕೊಡ್ತಾ ಇದೆ, ಪ್ಲೀಸ್ ಮಾಡಿ. ಆ್ಯಂಡ್ ರಿಸಲ್ಟ್ ಬಗ್ಗೆ ಏನು ಕಾಯಬೇಡಿ. ನಿಮ್ಮ ಪಾಡಿಗೆ ನೀವು ಪಿತೃದ್ದು ಮಾಡ್ತೀವಿ, ಅದೇ ಹೇಳಿದ್ದಿಲ್ಲಿ ಕನ್ಸಿಸ್ಟೆಂಟಾಗಿರಬೇಕು. ಒಂದು ದಿವಸ ಮಾಡಿದೆ, ಒಂದು ವಾರ ಮಾಡಿದೆ, ಹೋಗಿ ಯಾರು ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ, ಲೈಕ್ ದಿನ ಮಾಡ್ತಾ ಅನಿಸುತ್ತೆ. ಬಟ್ ಅಲ್ಲೇ ಅವತ್ತಿನ ದಿವಸನೇ ನಿಮ್ಗೆ ಆ್ಯಕ್ಚುಲಿ ಟೆಸ್ಟ್ ಇರೋದು, ವೆದರ್ ನೀವು ಕಂಟಿನ್ಯೂ ಮಾಡ್ತೀರಾ ಅಥವಾ ಡ್ರಾಪ್ ಮಾಡ್ತೀರಾ ಅಂತ. ಪ್ಲೀಸ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಇಲ್ಲ ನೀವು ಇನ್ಕನ್ಸಿಸ್ಟೆನ್ಸಿ ಆದರೆ ನಿಮಗೆ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಫ್ಯೂಚರ್ ನಿಮ್ಗೆ ತುಂಬ ಚೆನ್ನಾಗಿದೆ. ಅದನ್ನು ನೋಡ್ಬೇಕಂತನಾದರೂ ನೀವು ಇವಾಗ ಪಿತೃಶಾಂತಿ ಅಂತ ಒಂದು ಸ್ವಲ್ಪ ಮಾಡಿ, ಕನ್ಸಿಸ್ಟೆಂಟಾಗಿ ಮಾಡಿ, ದಿನ ಮಾಡಿ. ರಿಸಲ್ಟಿಗೆ ವೆಯ್ಟ್ ಮಾಡೋಕ್ಕೆ ಹೋಗ್ಬಿಡಿ, ರಿಸಲ್ಟ್ ಸರೆಂಡರ್ ಮಾಡಿ. ಬಟ್ ಇದಂತೂ ಮಾಡ್ತಾಯಿದ್ರಿ. ಬಿಕಾಸ್ ಇದೆಲ್ಲ ಕೋರ್ಟ್ ಕಾರ್ಡ್ಸ್ ಅಂದರೆ ಇದೆಲ್ಲ ಮೈನರ್ ಆರ್ಕಾನ ಮತ್ತು ಇದು ಮತ್ತು ಮೇಜರ್ ಆರ್ಕಾನ ಬಂದಿದೆ. ಅಂಡರ್ ಮೇಜರ್ ಆರ್ಕಾನ ಕ್ಯಾಟಗರಿಯಲ್ಲಿ ಬರುತ್ತೆ. ಕೋರ್ಟ್ ಕಾರ್ಡ್ಸ್, ಸಾರಿ, ಇದು ಮೇಜರ್ ಆರ್ಕಾನ, ಇದು ಬಂದುಬಿಟ್ಟು ಕೋರ್ಟ್ ಕಾರ್ಡ್ಸ್. ನೀವು ಪ್ರೊಟೆಕ್ಟೆಡ್ ಆಗಿರ್ತೀರ, 100% ನೀವು ಪ್ರೊಟೆಕ್ಟೆಡ್. ಆ್ಯಂಡ್ ಮೆಡಿಟೇಷನ್ ಮಾಡಿ. ಫಾರ್ ನಾವು ನಿಮ್ಮ ಆನ್ಸರು ನಾನು
ಟು ಬಿ ಫ್ರ್ಯಾಂಕ್ ಇಟ್ಸ್ ಮೇ ಬಿ ಅಂತ ಹೇಳ್ತೀನಿ. ಬಿಕಾಸ್ ಆ ಮೇ ಬಿನ ಎಸ್ ಮಾಡೋ ಅಂಥ ಅಬಿಲಿಟಿ ಇರೋದು ನಿಮಗೇನೆ. ಆ ಮೇ ಬಿ ಅನ್ನೋದನ್ನು ನೀವು ಎಸ್ ಮಾಡ್ಕೊಳ್ಳೋ ಅಂಥ ಶಕ್ತಿ ನಿಮಗಿದೆ. ಬಟ್ ನೀವು ಮಾಡಬೇಕು ಅಷ್ಟೇ. ಇಷ್ಟು ನನಗೆ ಇಷ್ಟು ಬಿಟ್ಟರೆ ಬೇರೆ ಯಾವುದು ಮೆಸೇಜ್ ಚಾನಲ್ ಆಗ್ತಿಲ್ಲ. ನಾ ಕ್ಯಾಂಡಲ್ ಹಾಗೇ ಬಿಡ್ತೀನಿ. ಮೇ ಯು ಆಲ್ ಬಿ ಬ್ಲೆಸ್ಡ್. ಜಸ್ಟ್ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ, ಮುಂದಕ್ಕೆ ನಡೀತಾ ಇರಿ, ಬ್ಯಾಗೇಜ್ ಬಿಡಿ, ಪಿತ್ರದ ನಾನು ಹೇಳ್ದಂಗೆ ಮಾಡಿ, ಕನ್ಸಿಸ್ಟೆಂಟಾಗಿ ಮಾಡಿ, ಸಕ್ಸಸ್ ಸಿಗುತ್ತೆ. ಅಫ್ಕೋರ್ಸ್ ಸಿಗುತ್ತೆ. ಎಸ್. ಸೊ ಇದನ್ನು ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚೆನ್ನಾಗಿರಿ, ನಗ್ನಗ್ತಾ ಇರಿ, ಕನ್ಸಿಸ್ಟೆಂಟ್ ಆಗಿರಿ. ಪ್ಲೀಸ್ ಗೈಡೆನ್ಸ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ರೆಸೊನೇಟ್ ಆಯಿತು ನಿಮ್ಮ ಜೊತೆಗೆ ರೀಡಿಂಗ್ ಅಂದರೆ ಪ್ಲೀಸ್ ಗೈಡೆನ್ಸ್ನ ಅಟ್ಲೀಸ್ಟ್ ಕನ್ಸಿಡರ್ ಮಾಡಿ. ಯಾ, ಥ್ಯಾಂಕ್ ಯು, ಬಾಯ್.